ಸ್ಪೈನಲ್ ಅನೆಸ್ಥೇಷಿಯಾ ಯೂಸಸ್ ನೋಡೋದಾದ್ರೆ ಯೂಶಲಿ ನಾವು ಪೇಷಂಟಿಗೆ ಸ್ಪೈನಲ್ ಅನೆಸ್ಥೇಷಿಯಾ ಕೊಟ್ಟಾಗ ಕಾನ್ಶಿಯಸ್ ಅಲ್ಲೇ ಇರ್ತಾರೆ. ಎರಡನೇದಾದ್ರೆ ಮಿನಿಮಲಿ ಡ್ರಗ್ಸ್ ಅಂದ್ರೆ ಈ ಜನರಲ್ ಅನೆಸ್ಥೇಷಿಯಾ ಕಂಪೇರ್ ಮಾಡ್ಕೊಂಡ್ರೆ ಸ್ಪೈನಲ್ ಅನೆಸ್ಥೇಷಿಯಾಗೆ ಡ್ರಗ್ಸ್ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ಮತ್ತೆ ಆಪರೇಷನ್ ಆದ್ಮೇಲೆ 2 ರಿಂದ 3 ಗಂಟೆ ಈ ಪೇಷಂಟ್ಗೆ ನೋವು ಕಾಣಿಸಲ್ಲ. ಮತ್ತೆ ಜನರಲ್ ಅನೆಸ್ಥೇಷಿಯಾ ಕಂಪೇರ್ ಮಾಡ್ಕೊಂಡ್ರೆ ಸ್ಪೈನಲ್ ಅನೆಸ್ಥೇಷಿಯಾ ರಿಸ್ಕ್ ಕಮ್ಮಿ ಕೂಡ ಇರುತ್ತೆ. ಸ್ಪೈನಲ್ ಅನೆಸ್ಥೇಷಿಯಾ ಕೊಡೋಕ್ಕಿಂತ ಮುಂಚೆ ಪೇಷಂಟ್ನ ಮೊದಲಿಗೆ ಹಿಸ್ಟ್ರಿ ತಿಳ್ಕೊಂಡಿರ್ಬೇಕು. ಮತ್ತೆ ಪೇಷಂಟಿಗೆ BP ಇದೆಯಾ, ಡಯಾಬಿಟಿಕ್ ಇದೆಯಾ ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂತ ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ ಮತ್ತೆ ಪೇಷಂಟಿಗೆ ಸ್ಪೈನಲ್ ಅನೆಸ್ಥೇಷಿಯಾ ಕೊಡೋಕ್ಕಿಂತ ಮುಂಚೆ ಯೂಶಲಿ ಏನು ಮಾಡ್ತಾರೆ ಅಂದ್ರೆ ಮೋರ್ ಪ್ಲಸ್ ಆಫ್ ಫ್ಲೂಯಿಡ್ಸ್ ಕೊಡ್ತೀವಿ. ಅಂದ್ರೆ IV ಫ್ಲೂಯಿಡ್ಸ್ ನ ಜಾಸ್ತಿನೇ ಕೊಟ್ಟಿರ್ತೀವಿ. ಯಾಕಂದ್ರೆ ಕೊಟ್ಟಾಗ ಅನೆಸ್ಥೇಷಿಯಾ ಕೊಟ್ಟಾಗ ಏನಾಗುತ್ತೆ ಲೋ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ BP ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ವಿಡಿಯೋ ಫುಲ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಅಲ್ಲಿ ಇದೆ. ಯೂಟ್ಯೂಬ್ ಲಿಂಕ್ ನನ್ನ ಬಯೋದಲ್ಲಿದೆ. ವಿಡಿಯೋ ಫುಲ್ ನೋಡಿ. ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ.